ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಶ್ವಮೇಧ ಯಾಗದ ಬಗ್ಗೆ ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಆದರೆ ಅದನ್ನು ಯಾಕಾಗಿ ಮಾಡ್ತಿದ್ರು ಅನ್ನೋದೇ ಕೆಲವೊಂದಷ್ಟು ಮಂದಿಗೆ ತಿಳಿದಿದೆ ಬಿಟ್ಟರೆ, ಅತಿ ಪ್ರಾಚೀನ ವೈದಿಕ ಕಾಲದ ಪದ್ಧತಿಯ ಉದ್ದೇಶ ಎಂಥದ್ದು ಅನ್ನೋದು ಅದೆಷ್ಟೋ ಮಂದಿಗೆ ತಿಳಿದೇ ಇಲ್ಲ. ಸಾಮಾನ್ಯವಾಗಿ ಕುದುರೆಯನ್ನು ಬಲಿ ಕೊಡುವ ಒಂದು ಯಾಗ ಎಂದು ಕರೆಯಲಾಗುತ್ತೆ. ಅದರ ಉದ್ದೇಶ ಸಾಮ್ರಾಜ್ಯ ಸ್ಥಾಪನೆ ಮತ್ತು ವಿಸ್ತರಣೆಯ ಪ್ರತೀಕವಾಗಿ ಭಾರತದಲ್ಲಿ ಆಚರಿಸಲಾಗ್ತಿದ್ದ ಕಾರ್ಯಕ್ರಮಗಳಲ್ಲಿ ಬಹು ಪ್ರಭಾವಯುತವಾದ, ಶಾಸ್ತ್ರೋಕ್ತವೂ ಪವಿತ್ರವೂ ಆದ ಒಂದು ಯಾಗ. ಯಾಗಗಳಲ್ಲೆಲ್ಲ ಅತ್ಯುತ್ತಮವಾದದ್ದೆಂಬ ಹೆಗ್ಗಳಿಕೆಯೂ ಇದೆ. ದೇವ ತೃಪ್ತ್ಯರ್ಥವಾಗಿ ನಡೆಸುವ ವೈಭವದ ಸಮಾರಂಭಗಳಲ್ಲಿ ಒಂದು. ಋಗ್ವೇದದಷ್ಟು ಪ್ರಾಚೀನ ಕಾಲದಲ್ಲೇ ಈ ವಿಶಿಷ್ಟವಾದ ಸಮಾರಂಭಕ್ಕಾಗಿ ಅನೇಕ ರಚಿತವಾದ ದೇವರ ಸ್ತೋತ್ರಗಳಿವೆ. ಈ ಮತ ಪ್ರಕ್ರಿಯೆಗಳಿಗಾಗಿಯೇ ರಚಿತವಾಗಿರುವ ಶತಪಥ ಬ್ರಾಹ್ಮಣ, ತೈತರಿಯ ಬ್ರಾಹ್ಮಣ, ಕಾತ್ಯಾಯನನ ಶ್ರೌತ ಸೂತ್ರಗಳು, ಸಾಂಖ್ಯಾಯಾನ, ಆಪಸ್ತಂಭ, ಅಶ್ವಲಾಯನ ಸೂತ್ರಗಳು, ಇವುಗಳಲ್ಲೂ ಅಶ್ವಮೇಧದ ವರ್ಣನೆಗಳಿವೆ. ಶ್ರೀರಾಮ ಈ ಯಜ್ಞವನ್ನು ಆಚರಿಸಿದನಂತೆ. ಕೌರವರೊಡನೆ ಯುದ್ಧ ಮಾಡಿ ಜಯ ಪಡೆದ ಯುಧಿಷ್ಠಿರ ತಾನು ಮಾಡಿದ ಪಾಪದಿಂದ ಪರಿಶುದ್ಧನಾಗಲು ನಡೆಸಿದ ಅಶ್ವಮೇಧದ ವರ್ಣನೆ ಮಹಾಭಾರತದಲ್ಲಿದೆ. ಈ ಯಾಗ ಮತ್ತು ಯಾಗಕ್ಕೆ ಸಂಬಂಧಿಸಿದ ವ್ಯಾಖ್ಯಾನಗಳೇ ದೊಡ್ಡ ಕಾವ್ಯಗಳಾಗಿ ಉಳಿದು ಬಂದಿವೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಅಶ್ವಮೇಧ ಯಾಗದ ಕುರಿತಾದ ವಿಚಾರಗಳು ಹಾಗೂ ಸಂಗತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪರಮಾಧಿಕಾರವನ್ನು ಹೊಂದಿದ್ದ ಸಾರ್ವಭೌಮನೇ ಈ ಅಶ್ವಮೇಧವನ್ನು ನಡೆಸುವ ಅಧಿಕಾರವುಳ್ಳವನಾಗಿದ್ದ. ಇದರ ಆಚರಣೆಯಿಂದ ಆ ರಾಜನ ಆಸೆ ಆಕಾಂಕ್ಷೆಗಳು ನೆರವೇರಿ ಆತನ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕೆಂಬ ಉದ್ದೇಶದಿಂದ ಈ ಯಾಗವನ್ನು ನಡೆಸಲಾಗ್ತಿತ್ತು. ಇದು ಒಂದು ರಾಜ್ಯೋತ್ಸವವಾಗಿದ್ದು ಬಹು ಜನಪ್ರಿಯವಾಗಿತ್ತು. ವಸಂತ ಅಥವಾ ಗ್ರೀಷ್ಮ ಋತುಗಳಲ್ಲಿ ಪ್ರಾರಂಭವಾಗಿ 1 ವರ್ಷದ ಅವಧಿಯಲ್ಲಿ ಪೂರ್ತಿಯಾಗ್ತಿತ್ತು. ಈ ಯಾಗವನ್ನು ಆರಂಭಿಸುತ್ತಿದ್ದದ್ದು ಹೇಗಂದ್ರೆ, ಈ ಯಾಗಕ್ಕೆ ಒಂದು ಉತ್ತಮ ತಳಿಯ ಯಜ್ಞಾಶ್ವವನ್ನು ಆರಿಸಬೇಕಾಗಿತ್ತು. ಆ ಅಶ್ವವನ್ನು ಬಲಿಕಂಬಕ್ಕೆ ಹಗ್ಗದಿಂದ ಕಟ್ಟಿ ಸ್ನಾನ ಮಾಡಿಸಿದ ಮೇಲೆ 1 ವರ್ಷ ಸ್ವೇಚ್ಛೆಯಾಗಿ ಓಡಾಡಲು ಅದಕ್ಕೆ ಅವಕಾಶ ಮಾಡಿಕೊಡಲಾಗ್ತಿತ್ತು. ಅದರ ಹಿಂದೆಯೇ ಬೆಂಗಾವಲಿಗಾಗಿ ರಾಜಕುಮಾರರು, ಅಧಿಕಾರಿಗಳು ಆಯುಧ ಪಾಣಿಗಳಾಗಿ ಹೋಗ್ತಿದ್ರು. ಹೀಗೆ ಸ್ವೇಚ್ಛೆಯಾಗಿ ಅಲೆದಾಡುತ್ತಿದ್ದಾಗ ಅದನ್ನು ಅಪಹರಿಸಿಕೊಂಡು ಹೋಗುವ ಪ್ರಯತ್ನಗಳು ನಡೆದು ಘರ್ಷಣೆಗಳಿಗೂ ಯುದ್ಧಗಳಿಗೂ ಆಸ್ಪದ ಕೊಡ್ತಿದ್ವು. ಅದು ಯಾವ ರಾಜ್ಯದ ಮೇಲೆ ಹಾಯ್ದು ಹೋಗುತ್ತಿತ್ತೋ ಆ ರಾಜ್ಯದ ರಾಜ ಅಶ್ವಪ್ರಭುವಿನ ಸ್ವಾಮ್ಯವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಲೇಬೇಕಾಗ್ತಿತ್ತು. ಹೀಗೆ ಎಲ್ಲ ರಾಜರನ್ನ ಗೆದ್ದು ಬಂದ ಮೇಲೆಯೇ ಅಶ್ವಮೇಧ ಯಾಗ ಪ್ರಾರಂಭವಾಗ್ತಿತ್ತು. ಈ ಯಾಗದಲ್ಲಿ ಯಶಸ್ವಿಯಾದವನಿಗೆ ಉಳಿದ ರಾಜರೆಲ್ಲ ಅಧೀನರೋ ಸಾಮಂತರೋ ಆಗಬೇಕಾಗಿತ್ತು ಮತ್ತು ಆ ರಾಜನಿಗೆ ಉಚ್ಚ ಮಟ್ಟದ ಸ್ವರ್ಗ ಪ್ರಾಪ್ತಿಯಾಗುತ್ತದೆಂಬ ನಂಬಿಕೆ ಇತ್ತು. ಕುದುರೆ ಈ ರೀತಿ ದೂರ ಪ್ರದೇಶದಲ್ಲಿ ಅಲೆದಾಡುತ್ತಿದ್ದಾಗ ಯಾಗ ನಡೆಯಬೇಕಾಗಿದ್ದ ಸ್ಥಳದಲ್ಲಿ ದೇವತೆಗಳಿಗೆ ಹವಿಸ್ಸುಗಳನ್ನು ಕೊಡುವ ಉತ್ಸವಗಳು ನಡೀತಿದ್ವು. ಮಂತ್ರ ಪಠಣಗಳು, ಸಂಗೀತ, ಕೊಳಲು ವಾದನಗಳು, ಆಶು ಕವಿತೆಗಳ ವಾಚನಗಳು ನಡೆಯುತ್ತಿದ್ವು. ಯಜ್ಞ ಸಮಾರಂಭದ ಅವಧಿ 3 ದಿನಗಳಿದ್ದು ಯಜ್ಞ ಪಶುವಿನ ಜೊತೆಗೆ ಅನೇಕ ಪಶುಗಳು ಬಲಿಯಾಗುತ್ತಿದ್ವು. ಸೋಮರಸ ಪಾನವೂ ನಡೀತಿತ್ತು. 2ನೆಯ ದಿನ ಯಜ್ಞಾಶ್ವ ಸ್ವರ್ಣಾಭರಣ ಭೂಷಿತವಾಗಿ ಆ ಯಜ್ಞ ಪ್ರದೇಶದ ಸುತ್ತ ಪ್ರದಕ್ಷಿಣೆ ಮಾಡಬೇಕಾಗಿತ್ತು. ಆ ಯಜ್ಞಾಶ್ವವನ್ನು ಒಂದು ಹೋತದೊಂದಿಗೆ ಬಲಿಗಂಬಕ್ಕೆ ಕಟ್ಟಲಾಗ್ತಿತ್ತು. ಯಜ್ಞಾಶ್ವದ ಮೇಲೆ ಒಂದು ಬಟ್ಟೆಯನ್ನು ಹೊದ್ದಿಸಿ ಅದನ್ನು ಉಸಿರುಗಟ್ಟಿಸಿ ಕೊಲ್ಲಲಾಗ್ತಿತ್ತು. ಆಮೇಲೆ ಅದನ್ನು ಕತ್ತರಿಸಲಾಗ್ತಿತ್ತು. ಒಲೆಗಳ ಮೇಲೆ ಆ ಕುದುರೆಯ ಶರೀರ ಭಾಗವನ್ನು ಸುಟ್ಟು ಪ್ರಜಾಪತಿಗೆ ಅರ್ಪಣೆ ಮಾಡಲಾಗ್ತಿತ್ತು. 3ನೆಯ ದಿನ ದೊರೆಗೆ ಶುದ್ಧ ಸ್ನಾನವಾಗ್ತಿತ್ತು. ಯಜ್ಞ ನಿರ್ವಾಹಕರಾದ ಪುರೋಹಿತರಿಗೆ ಸಂಭಾವನೆಗಳನ್ನು ಕೊಡಲಾಗ್ತಿತ್ತು. ಭಾರತದ ಚರಿತ್ರೆಯಲ್ಲಿ ಸೂರ್ಯಗುಪ್ತ, ಚಾಲುಕ್ಯ, ರಾಷ್ಟ್ರಕೂಟ ವಂಶದ ಅನೇಕ ರಾಜರು ಈ ಯಾಗವನ್ನು ಆಚರಿಸಿದ್ದಾರೆ. ವೇದಗಳ ಕಾಲದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಹಿಂಸೆಗೆ ಅವಕಾಶವೇ ಇಲ್ಲ. ಆದರೆ ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನು ಬಲಿ ಕೊಡುತ್ತಿದ್ದರಾ ಎಂದು ಕೇಳುವವರಿದ್ದಾರೆ. ಆದರೆ ಅಶ್ವಮೇಧ ಯಾಗದ ಸರಿಯಾದ ಅರ್ಥ ಮಾಡಿಕೊಳ್ಳದ ದುಷ್ಪರಿಣಾಮ ಇದು. ಸಂಸ್ಕೃತ ನಿಘಂಟಿನಲ್ಲಿ ಅರ್ಥ ಹುಡುಕಿದಾಗ ಅಭಾಸವಾಗುವ ಅವಕಾಶವಿದೆ. ಅಶ್ವ ಎಂದರೆ ಕುದುರೆ, ಮೇಧ ಎಂದರೆ ಬಲಿ ಕೊಡುವುದು. ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವ ಸಂಕ್ಷಿಪ್ತ ಕನ್ನಡ ನಿಘಂಟಿನ ಪುಟ 79ರಲ್ಲಿ ಕೂಡ ಅಶ್ವಮೇಧ ಕುದುರೆಯನ್ನ ಬಲಿ ಕೊಡುವ ಒಂದು ಯಾಗವೆಂದು ಬರ್ತಿದೆ. ವೇದದ ಪದಗಳ ಅರ್ಥವನ್ನ ಸಂಸ್ಕೃತ ನಿಘಂಟಿನಲ್ಲಿ ಹುಡುಕಿದ್ರೆ ಇಂತಹ ಅಭಾಸವಾಗತ್ತೆ. ಯಜ್ಞ ಎಂದರೆ ಅಹಿಂಸೆ ಎಂದು ವೇದದಲ್ಲಿಯೇ ಹೇಳಿರುವಾಗ ಅಶ್ವಮೇಧ ಕುದುರೆಯನ್ನ ಬಲಿ ಕೊಡುವ ಒಂದು ಯಾಗವೆಂದು ಅರ್ಥ ಮಾಡಿಕೊಂಡರೆ ವೇದಕ್ಕೆ ನಾವು ಅಪಚಾರ ಮಾಡಿದಂತೆಯೇ. ಯಾಕಂದ್ರೆ ವೇದದ ಭಾಷೆಯಲ್ಲಿಯೇ ರಚಿತವಾಗಿರುವಂಥದ್ದು. ಅದಕ್ಕೆ ಸಂಸ್ಕೃತ ಅಳವಡಿಕೆಯಾಗಲಿಲ್ಲ.
ಯಾಷ್ಕರಾಚಾರ್ಯರ ನಿರುಕ್ತದಲ್ಲಿ ಅಶ್ವ ಎಂಬ ಶಬ್ದ ಯಾವ ಮೂಲದಿಂದ ಬಂತು ಎಂದಾಗ ಅಶ್ ಎಂಬ ಮೂಲ ಧಾತುವಿನಿಂದ ಅಶ್ವಪದ ಮೂಡಿಬಂದಿದೆ. ಅಶ್ ಎಂದರೆ ಭಕ್ಷಣೆ, ಅಂದರೆ ತಿನ್ನು ಎಂದರ್ಥ. ಯಾವುದು ತಿನ್ನುತ್ತದೋ ಅದಕ್ಕೆ ಅಶ್ವ ಎಂದು ಹೆಸರು. ಇದನ್ನ ನಾವು ಶುದ್ಧ ಯೌಗಿಕ ಅರ್ಥದಲ್ಲಿ ತೆಗೆದುಕೊಂಡಾಗ ನಮಗೆ ಸರಿಯಾಗಿ ಅರ್ಥವಾಗುತ್ತೆ. 3 ರೀತಿಯಲ್ಲಿ ಅರ್ಥವನ್ನ ಹುಡುಕಬೇಕಾಗತ್ತೆ. ಒಂದನೇದು ರೂಢಿಯಲ್ಲಿರುವ ರೂಢಾರ್ಥ, ಎರಡನೇದು ಧಾತುವಿನಿಂದ ನಿರ್ಮಾಣವಾದ ಯೌಗಿಕ ಅರ್ಥ, ಇನ್ನು ಮೂರನೇದು ಇವೆರಡರ ಬೆರಕೆಯಿಂದ ಕಂಡುಕೊಂಡದ್ದು ಯೋಗಾರೂಢಾರ್ಥ. ಯೋಗಾರೂಢ ಎಂದರೆ ಧಾತುವಿನಿಂದ ಬಂದ ಅರ್ಥದೊಡನೆ ರೂಢಿಯಿಂದ ಬಂದ ಅರ್ಥದ ಮಿತಿಯನ್ನು ಹಾಕಿಕೊಂಡು ರೂಢಾರ್ಥವೆನಿಸುತ್ತೆ. ಈಗ ಅಶ್ವದ ಅರ್ಥ ನೋಡುವಾಗ ಅಶ್ವ ಎಂದರೆ ಯಾವುದು ತಿನ್ನುತ್ತದೋ ಅದು. ಅಂದರೆ ಕುದುರೆಯು ದಾರಿಯನ್ನು ತಿನ್ನುತ್ತೆ, ಅರ್ಥಾತ್ ಕಡಿಮೆ ಮಾಡುತ್ತೆ. ಹಾಗಾಗಿ ದಾರಿಯನ್ನ ಕುದುರೆ ಅಥವಾ ವಾಹನ ಇತ್ಯಾದಿ ಯಾವುದು ಕಡಿಮೆ ಮಾಡಿದರೂ ಅದನ್ನು ಸಂಕುಚಿತಗೊಳಿಸಿ ಅಶ್ವ ಎಂದರೆ ಕುದುರೆ ಎಂದು ಕರೆಯಲಾಯಿತು. ಯಾಸ್ಕರು ಹೇಳ್ತಾರೆ, ಅಶ್ವಾತಿ ಅಧ್ವಾನಂ ಇತಿ ಅಶ್ವಃ ಎಂದಿದ್ದಾರೆ. ಅಂದರೆ ಅಧ್ವಾನ ಎಂದರೆ ರಸ್ತೆ, ಯಾವುದು ರಸ್ತೆಯನ್ನು ತಿನ್ನುತ್ತದೋ ಅದು ಅಶ್ವ. ಅಂದರೆ ಕುದುರೆಯು ರಸ್ತೆಯನ್ನು ತಿನ್ನುತ್ತೆ, ಅಂದರೆ ಕ್ರಮಿಸಿ ಕಡಿಮೆ ಮಾಡುತ್ತೆ. ಆದ್ದರಿಂದ ಅಶ್ವ ಎಂದರೆ ಕುದುರೆ ಎಂದು ಅರ್ಥೈಸಬಹುದು. ಮೊದಲಿಗೆ ವೇದವನ್ನ ಅರ್ಥ ಮಾಡಿಕೊಳ್ಳುವಾಗ ಮೂಲ ಧಾತುವಿಗೆ ಹೋಗಬೇಕು. ಯಾವುದು ತಿನ್ನುತ್ತದೋ, ಯಾವುದು ಗ್ರಹಿಸುತ್ತದೋ ಅದು ಅಶ್ವ. ಅಂದರೆ ನಮ್ಮ ಪಂಚೇಂದ್ರಿಯಗಳು ಕಣ್ಣು ದೃಷ್ಟಿಯನ್ನ, ಕಿವಿ ಶಬ್ದವನ್ನ, ಚರ್ಮವು ಸ್ಪರ್ಶವನ್ನ, ನಾಲಿಗೆ ರುಚಿಯನ್ನ ಮತ್ತು ಮೂಗು ವಾಸನೆಯನ್ನ ಗ್ರಹಿಸುತ್ತವೆ. ಆದ್ದರಿಂದ ಅಶ್ವವೆಂದರೆ ನಮ್ಮ ಪಂಚೇಂದ್ರಿಯಗಳು. ಮೇಧ ಎಂದಾಗ ಒಂದು ಅರ್ಥ, ಬಲಿಕೊಡು ಎಂದಾದರೆ ಮೇದ್ರು ಧಾತುವಿನ ಮತ್ತೊಂದು ಅರ್ಥ ಸಂಗಮೆ, ಅಂದರೆ ಒಟ್ಟುಗೂಡಿಸು, ಇಂದ್ರಿಯ ನಿಗ್ರಹಿಸು ಎಂದರ್ಥ. ಅಶ್ವಮೇಧ ಯಾಗವೆಂದರೆ ಇಂದ್ರಿಯ ನಿಗ್ರಹ ಮಾಡುವ ಯಜ್ಞ ಎಂದರ್ಥ. ಅಶ್ವಮೇಧ ಯಾಗದ ಮಂತ್ರಗಳ ಸರಿಯಾದ ಅರ್ಥವನ್ನು ತಿಳಿದುಕೊಂಡಾಗ ಮಾತ್ರ ನಮ್ಮ ಇಂದ್ರಿಯ ನಿಗ್ರಹ ಮಾಡಲು ಏನು ಮಾಡಬೇಕೆಂಬುದು ಅದರ ಸಾರ. ಅಶ್ವಮೇಧ ಯಾಗದ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದರೆ ಕೆಲವು ಪುರಾವೆಗಳ ಪ್ರಕಾರ ಅಶ್ವಮೇಧ ಯಾಗವನ್ನ 3 ಮುಖ್ಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಆಚರಿಸಲಾಗುತ್ತೆ. ಮೊದಲನೆಯದಾಗಿ ರಾಜರು ಯುದ್ಧ ಕಾಲದಲ್ಲಿ ತಮ್ಮ ವಿರೋಧಿಗಳನ್ನು ಸಾಯಿಸುತ್ತಿದ್ರು. ಇದರಿಂದ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಅಶ್ವಮೇಧ ಯಾಗವನ್ನು ಮಾಡಲಾಗ್ತದೆ. ಎರಡನೇದಾಗಿ ರಾಮನು ತಾನು ತ್ರಾಟಕ ಮಹಿಳೆಯನ್ನ ಹಾಗೂ ರಾವಣನನ್ನ ಕೊಂದಿದ್ದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಯಜ್ಞವನ್ನ ಮಾಡಲಾಯಿತು. ಮೂರನೇದಾಗಿ ಯುದ್ಧದ ಸಮಯದಲ್ಲಿ ರಾಜರು ಇತರೆ ರಾಜರುಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಅಶ್ವಮೇಧ ಯಾಗವನ್ನ ಮಾಡ್ತಿದ್ರು. 100 ಅಶ್ವಮೇಧ ಯಾಗಗಳನ್ನ ಮಾಡುವುದರಿಂದ ದೇವರುಗಳ ರಾಜನಾಗಬಹುದೆನ್ನುವ ಉದ್ದೇಶದಿಂದ ಕೂಡ ಕೆಲವೊಬ್ಬರು ಅಶ್ವಮೇಧ ಯಾಗವನ್ನ ಮಾಡುತ್ತಿದ್ದರೆಂಬ ಉಲ್ಲೇಖ ಕೂಡ ಇದೆ. ಶತ್ಪಾತ್ ಬ್ರಾಹ್ಮಣರು ಅಶ್ವಮೇಧ ಯಾಗ ಎನ್ನುವ ಪದಕ್ಕೆ ಅರ್ಥಗರ್ಭಿತ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಇವರು ಅಶ್ವಮೇಧ ಯಾಗವನ್ನ ರಾಷ್ಟ್ರಂ ವಾ ಅಶ್ವಮೇಧ ಎನ್ನುವ ವ್ಯಾಖ್ಯಾನವನ್ನ ಅಶ್ವಮೇಧ ಯಾಗಕ್ಕೆ ನೀಡುತ್ತಾರೆ. ಇದು ಅಶ್ವಮೇಧ ಯಾಗವೆಂದರೆ ರಾಜ್ಯವನ್ನ ಸಮರ್ಥವಾಗಿ ಆಳ್ವಿಕೆ ಮಾಡುವುದು ಮತ್ತು ರಾಜ್ಯವನ್ನ ನಿರ್ವಹಿಸುವುದು ಎನ್ನುವುದನ್ನು ಸೂಚಿಸುತ್ತೆ. ಹಾಗಾಗಿ ಅಶ್ವಮೇಧ ಯಾಗವನ್ನ ಉತ್ತಮ ಆಡಳಿತದ ಸಂಕೇತವಾಗಿ ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಯಾರಾದರೂ ಗ್ರಹಗತಿಗಳ ಋಣಾತ್ಮಕ ಪ್ರಭಾವದಿಂದ ಜೀವನದಲ್ಲಿ ಕೆಟ್ಟದನ್ನೇ ಅನುಭವಿಸುತ್ತಿದ್ರೆ ಅಂಥವರು ಈ ಯಾಗವನ್ನ ಮಾಡಬಹುದು. ಹಾಗೂ ಈ ಯಾಗವನ್ನ ಮಾಡುವುದರಿಂದ ಕೂಡ ಅವರ ಸರ್ವ ಸಮಸ್ಯೆಗಳು ನಿವಾರಣೆಯಾಗುತ್ತಿದ್ವು. ಆದರೆ ಈ ಯಾಗವನ್ನ ಮಾಡುವ ಮೊದಲು ತಜ್ಞ ಜ್ಯೋತಿಷಿಗಳ ಸಲಹೆಯನ್ನ ತೆಗೆದುಕೊಂಡು ಯಾಗವನ್ನ ಮಾಡಬೇಕಿತ್ತು. ಇಲ್ಲವಾದರೆ ಗ್ರಹಗತಿಗಳ ದುಷ್ಪರಿಣಾಮದಿಂದ ಋಣಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿ ಅಂತಹ ವ್ಯಕ್ತಿ ತನ್ನ ಜೀವವನ್ನೇ ಕಳೆದುಕೊಳ್ಳಬೇಕಾಗತ್ತೆ ಎನ್ನುತ್ತೆ ವೇದ ಸೂಕ್ತಗಳು. ಇಂದಿಗೂ ಅಶ್ವಮೇಧ ಯಾಗವನ್ನ ವಿಚಿತ್ರವಾಗಿ ವಿಭಿನ್ನವಾಗಿ ಅರ್ಥೈಸಿಕೊಳ್ಳುವವರೇ ಹೆಚ್ಚು ಮಂದಿ. ಸರಿಯಾದ ಅರ್ಥ ಹಾಗೂ ಆಚರಣೆಯ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡರೆ ನಿಜಕ್ಕೂ ಸನಾತನ ಧರ್ಮದ ಗತ್ತು ಗಾಂಭೀರ್ಯ ಹಾಗೂ ಈ ಪ್ರಕೃತಿಯೊಂದಿಗಿನ ನಂಟು ತಿಳಿತಾ ಹೋಗುತ್ತೆ. ಇವಿಷ್ಟು ಅಶ್ವಮೇಧ ಯಾಗದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.